ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ವಿಂಟರ್ ಸೀಸನಲ್ಲಿ ಯಾವ್ಯಾವ ಗಿಡಗಳಲ್ಲಿ ತುಂಬ ಚೆನ್ನಾಗಿ ಹೂ ಬರುತ್ತೆ ಅನ್ನೋದನ್ನು ಹೇಳ್ತೀನಿ. ಈ ವಿಂಟರ್ ಸೀಸನಲ್ಲಿ ಹೂ ಬಿಡೋವಂಥ ಗಿಡಗಳನ್ನ ತುಂಬ ಜನ ಸೀಸನ್ ಫ್ಲವರ್ ಅಂತಲೇ ಹೇಳ್ತಾರೆ. ಇವಾಗ ನೀವು ನರ್ಸರಿಗೆ ಹೋದರೆ ಎಲ್ಲ ರೀತಿಯ ವಿಂಟರ್ ಸೀಸನ್ ಫ್ಲವರ್ಸ್ ಬಂದಿರುತ್ತೆ. ಅದರಲ್ಲಿ ಚಿಕ್ಕ ಚಿಕ್ಕ ಪ್ಲ್ಯಾಂಟ್ಸ್ ಕೂಡ ಸಿಗುತ್ತೆ, ಸೀಡ್ಸ್ ಕೂಡ ಸಿಗುತ್ತೆ. ಚಿಕ್ಕ ಪ್ಲ್ಯಾಂಟ್ಗಳನ್ನ ತೊಗೊಂಡು ಬಂದು ನೀವು ಪಾಟ್ಗಳಲ್ಲಿ ಹಾಕ್ಕೊಂಡು ಬೆಳಿಬೋದು. ವಿಂಟರ್ ಫ್ಲವರ್ ಅಂದ ಕೂಡಲೇ ಮೊದಲನೇದಾಗಿ ಬರೋದೇ ಪಿಟೂನಿಯಾ. ಇದರಲ್ಲಿ ಸಿಂಗಲ್ ಪೆಟಲ್, ಡಬಲ್ ಪೆಟಲ್, ಹೈಬ್ರಿಡ್ ಮತ್ತು ಮಿನಿಯೇಚರ್ ಹೀಗೆ ತುಂಬ ವೆರೈಟೀಸ್ ಬರುತ್ತೆ. ತುಂಬ ಸನ್ಲೈಟಲ್ಲಿ ಬೆಳೆಯುವಂಥ ಗಿಡ ಇದು. ಸೀಡ್ಸಿಂದ ತುಂಬ ಈಸಿಯಾಗಿ ಬೆಳಿಬೋದು. ವಿಂಟರ್ ಸೀಸನಲ್ಲಿ ಹೂ ಬಿಡೋಕ್ಕೆ ಶುರುವಾದರೆ ಏಪ್ರಿಲ್ ತನಕ ಇದರಲ್ಲಿ ಹೂ ಬರ್ತಾನೆ ಇರುತ್ತೆ. ಈ ಪಿಟೂನಿಯಾ ಗಿಡಗಳಲ್ಲಿ ತುಂಬ ಮೊಗ್ಗುಗಳು ಬರೋದಕ್ಕೆ ಗಿಡಕ್ಕೆ ತುಂಬ ಶಕ್ತಿ ಬೇಕಾಗುತ್ತೆ. ಹಾಗಾಗಿ ಲಿಕ್ವಿಡ್ ಫರ್ಟಿಲೈಸರ್ಗಳನ್ನ 15 ದಿನಕ್ಕೊಂದ್ಸಲ ಹಾಕ್ತಾ ಇರಬೇಕಾಗತ್ತೆ. ಬೋನ್ ಮೀಲ್ ಆಗಿರ್ಬೋದು ಅಥವಾ ವರ್ಮಿ ಕಂಪೋಸ್ಟ್ ಯಾವುದೇ ಫರ್ಟಿಲೈಸರ್ಗಳನ್ನ 15 ದಿನಕ್ಕೊಂದ್ಸಲ ಹಾಕ್ತಾ ಇದ್ದರೆ ತುಂಬ ಚೆನ್ನಾಗಿ ಹೂ ಬರುತ್ತೆ. ನೆಕ್ಸ್ಟ್ ಬರೋದು ಸೇವಂತಿಗೆ. ಮಳೆಗಾಲ ಮುಗಿದ ತಕ್ಷಣ ಹೂ ಬಿಡೋ ಅಂಥ ಗಿಡ ಆದ್ರೂ ಇವಾಗ ವರ್ಷ ಪೂರ್ತಿ ನರ್ಸರಿಗಳಲ್ಲಿ ಸಿಗುತ್ತೆ. ಈ ಹಳೆ ವೆರೈಟಿ ಸೇವಂತಿಗೆಗಿಂತ ಇವಾಗ ಹೆಚ್ಚಿನ ನರ್ಸರಿಗಳಲ್ಲಿ ಡಾರ್ಕ್ ವೆರೈಟಿ ಅಥವಾ ಹೈಬ್ರಿಡ್ ವೆರೈಟಿನೇ ಹೆಚ್ಚಾಗಿ ನೋಡೋಕೆ ಸಿಗುತ್ತೆ. ಈ ಡಾರ್ಕ್ ವೆರೈಟಿ ಸೇವಂತಿಗೆ ಗಿಡಗಳಲ್ಲಿ ತುಂಬ ಚಿಕ್ಕ ಗಿಡಗಳಲ್ಲೇ 50 ರಿಂದ 60 ಮೊಗ್ಗುಗಳು ಅಥವಾ 100 ಹೂ ಇರೋವಂಥ ಗಿಡಗಳು ಸಿಗುತ್ತೆ. ಈ ಸೇವಂತಿಗೆ ಗಿಡಗಳನ್ನ ಇವಾಗ ಸರಿಯಾಗಿ ಕೇರ್ ಮಾಡಿದರೆ, ಅಂದರೆ ಹೂ ಅರಳು ಹೋಗಿರೋದನ್ನ ಕಟ್ ಮಾಡಿಬಿಟ್ಟು ಹೊಸ ಬ್ರಾಂಚಸ್ ಬರ್ತಾ ಇದ್ರೆ ಅದನ್ನ ಪಿಂಚಿಂಗ್ ಮಾಡಿ ಫರ್ಟಿಲೈಸರ್ ಕರೆಕ್ಟಾಗಿ ಕೊಡ್ತಾ ಇದ್ರೆ ವಿಂಟರ್ ಮುಗಿದು ಸಮ್ಮರ್ ತನಕನೂ ಇದರಲ್ಲಿ ಹೂ ಬಿಡ್ತಾನೆ ಇರುತ್ತೆ. ವಿಂಟರ್ ಸೀಸನಲ್ಲಿ ತುಂಬ ಚೆನ್ನಾಗಿ ಹೂ ಬಿಡೋ ಅಂಥ ಗಿಡಗಳಲ್ಲಿ ಈ ಜಿರೇನಿಯಂ ಕೂಡ ಒಂದು. ಇದು ವರ್ಷ ಇಡೀ ಹೂ ಬಿಡೋ ಅಂಥ ಗಿಡ ಆದ್ರೂ ಮಳೆಗಾಲದಲ್ಲಿ ಹೂ ಸ್ವಲ್ಪ ಕಡಿಮೆ ಇರುತ್ತೆ. ವಿಂಟರಿಂದ ಹೂ ಚೆನ್ನಾಗಿ ಬಿಡೋಕ್ಕೆ ಶುರುವಾಗುತ್ತೆ. ಜೂನ್ ತನಕ ಇದರಲ್ಲಿ ಹೂ ಬರ್ತಾನೆ ಇರುತ್ತೆ. ಈ ಜಿರೇನಿಯಂ ಗಿಡಗಳನ್ನ ಪಾಟಲ್ಲಿ ಮಾತ್ರ ಅಲ್ಲ, ಗ್ರೌಂಡಲ್ಲಿ ಕೂಡ ಬೆಳೆಸ್ಬೋದು. ಆದರೆ ಮಳೆಗಾಲದಲ್ಲಿ ಮಾತ್ರ ಬೆಳೆಯೋಕ್ಕಾಗಲ್ಲ. ಮಳೆ ನೀರು ಜಾಸ್ತಿ ಆದರೆ ಈ ಗಿಡ ಕೊಳ್ತೋಗುತ್ತೆ. ಪಾಟ್ನಲ್ಲೂ ಅಷ್ಟೇ, ನೀರು ಜಾಸ್ತಿ ಆದರೆ ಕೆಳಗಡೆಯಿಂದ ಕೊಳಿತಾ ಬರುತ್ತೆ. ಫುಲ್ ಸನ್ಲೈಟಲ್ಲಿ ಬೆಳೆಯೋ ಅಂಥ ಗಿಡ. ಇದನ್ನು ಕಟ್ಟಿಂಗಿಂದ ತುಂಬ ಈಸಿಯಾಗಿ ಬೆಳಿಬೋದು. ನಾನು ಇದೆಲ್ಲ ಗಿಡಗಳನ್ನು ಹಳೆ ಗಿಡಗಳಿಂದ ಕಟ್ಟಿಂಗ್ ತೆಗೆದು ಇವಾಗಷ್ಟೇ ಹಾಕಿರೋದು. ಹಾಗಾಗಿ ಇವಾಗ ಹೂ ಬರೋಕ್ಕೆ ಶುರುವಾಗಿದೆ. ವಿಂಟರ್ ಸೀಸನ್ ಫ್ಲವರ್ಸಲ್ಲಿ ತುಂಬ ಪಾಪ್ಯುಲರ್ ಆಗಿರೋದ್ರಲ್ಲಿ ಈ ಚೆಂಡು ಕೂಡ ಒಂದು. ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಇದರಲ್ಲಿ ತುಂಬ ವೆರೈಟೀಸ್ ಇದೆ, ಹಾಗೆ ದೊಡ್ಡ ವೆರೈಟೀಸ್ ಜಾಸ್ತಿ ಇದೆ. ಆದರೆ ನಾನು ಈ ಸಲ ಈ ಚಿಕ್ಕ ಚೆಂಡು ಹೂವನ್ನ ಮಾತ್ರ ಹಾಕಿದ್ದೇನೆ. ಈ ಚೆಂಡು ಹೂ ವಿಂಟರ್ ಮಾತ್ರ ಅಲ್ಲ, ಸಮ್ಮರ್ ತನಕನೂ ಇದರಲ್ಲಿ ಹೂ ಬರ್ತಾನೆ ಇರುತ್ತೆ. ಡೈಲಿ ನೀರು ಹಾಕ್ತಾ ಇದ್ರೆ ಮೊಗ್ಗುಗಳು ಜಾಸ್ತಿ ಬರ್ತಾ ಇರುತ್ತೆ, ಹೂ ತುಂಬ ಬರ್ತಾ ಇರುತ್ತೆ. ನಾನು ಪ್ರತಿ ವರ್ಷ ಚೆಂಡು ಹೂವಿನ ಬೀಜಗಳನ್ನ ಕಲೆಕ್ಟ್ ಮಾಡಿ ಇಟ್ಕೊಳ್ತೀನಿ. ಲಾಸ್ಟಲ್ಲಿ ಬಿಟ್ಟಿರೋ ಹೂಗಳಿರುತ್ತಲ್ಲ, ಅದನ್ನು ಗಿಡದಲ್ಲೇ ಚೆನ್ನಾಗಿ ಒಣಗಕ್ಕೆ ಬಿಡ್ತೀನಿ. ಆ ಒಣಗಿರೋ ಹೂವನ್ನ ಕಟ್ ಮಾಡಿಬಿಟ್ಟು ಪುನಃ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸ್ಬಿಟ್ಟು ತೆಗೆದಿಡ್ತೀನಿ. ಕೆಲಾಂಚೋ, ಇದು ಕೂಡ ವಿಂಟರಲ್ಲಿ ಹೂ ಬಿಡೋ ಅಂತ ತುಂಬ ಪಾಪ್ಯುಲರ್ ಆಗಿರೋ ಅಂಥ ಗಿಡ. ಇದರದ್ದು ಕಟ್ಟಿಂಗ್ ಹಾಕೋದನ್ನು ನಾನು ತೋರಿಸಿದ್ದೆ. ಈ ಕಟ್ಟಿಂಗ್ಗಳಿನ್ನೂ ಚಿಕ್ಕದಾಗಿರೋದ್ರಿಂದ ಇದರಲ್ಲಿ ಡಿಸೆಂಬರಲ್ಲಿ ಹೂ ಬರೋಕ್ಕೆ ಶುರುವಾಗುತ್ತೆ. ಮಾರ್ಚ್ ಏಪ್ರಿಲ್ ತನಕನೂ ಹೂ ಇರುತ್ತೆ. ಇಂಪೇಷನ್ಸ್ ಗಿಡಗಳು, ಇದು ಕೂಡ ವಿಂಟರಲ್ಲಿ ತುಂಬ ಚೆನ್ನಾಗಿ ಹೂ ಬರುತ್ತೆ. ಆದರೆ ಲೋಕಲ್ ವೆರೈಟಿ ಆದರೆ ತುಂಬ ಈಸಿಯಾಗಿ ನಾವು ಮೇಂಟೈನ್ ಮಾಡ್ಬೋದು. ಹೈಬ್ರಿಡ್ ಆದರೆ ನೀರು ಜಾಸ್ತಿ ಹಾಕಬಾರ್ದು. ಹೈಬ್ರಿಡ್ ವೆರೈಟಿಯಲ್ಲಿ ನೀರು ಜಾಸ್ತಿ ಆಗಬಾರ್ದು, ಬಿಸಿಲು ಕೂಡ ಜಾಸ್ತಿ ಆಗಬಾರ್ದು. ಈ ಪ್ಲ್ಯಾಂಟ್ ಹೆಸರು ಟೊರೇನಿಯಾ ಅಥವಾ ವಿಶ್ಬೋನ್ ಫ್ಲವರ್ ಅಂತ ಹೇಳ್ತಾರೆ. ಸೀಡ್ಸಿಂದ ತುಂಬ ಈಸಿಯಾಗಿ ಬೆಳೆಯುವಂಥ ಗಿಡ. ಹೂ ಅರಳು ಹೋದ್ಮೇಲೆ ಇದರಲ್ಲಿ ಈ ರೀತಿ ಸೀಡ್ಸ್ ಆಗ್ತಾ ಇರುತ್ತೆ. ಈ ಸೀಡ್ಸ್ ಕೆಳಗಡೆ ಪಾಟಲ್ಲಿ ಬಿದ್ದುಬಿಟ್ಟು ಅದರಷ್ಟಕ್ಕದು ಹುಟ್ಟಿ ಪುನಃ ಹೂ ಬರುತ್ತೆ. ಈ ಟೊರೇನಿಯಾ ಗಿಡದಲ್ಲಿ ವರ್ಷ ಪೂರ್ತಿ ಹೂ ಬಂದ್ರೂ ವಿಂಟರ್ ಸೀಸನಲ್ಲಿ ತುಂಬ ಜಾಸ್ತಿ ಹೂ ಬರುತ್ತೆ, ತುಂಬ ಚೆನ್ನಾಗಿ ಹೂ ಬರುತ್ತೆ. ಈ ಹೂವೇ ತುಂಬ ಡಿಫ್ರೆಂಟ್ ಆಗಿರುತ್ತೆ. 3 ಕಲರಲ್ಲಿ ಬರುತ್ತೆ, ಲ್ಯಾವೆಂಡರ್, ಪಿಂಕ್ ಮತ್ತು ಪರ್ಪಲಲ್ಲಿ ಬರುತ್ತೆ. ಪ್ರತಿ ಹೂವಲ್ಲೂ ಯೆಲ್ಲೋ ಕಲರ್ ಮಾರ್ಕ್ ಕಾಣಿಸ್ತಾ ಇದೆಯಲ್ಲ, ಈ ರೀತಿ ಮಾರ್ಕ್ ಇರುತ್ತೆ. ಈ ಟೊರೇನಿಯಾ ಗಿಡದ ಬಗ್ಗೆ ಸೆಪ್ರೇಟ್ ವಿಡಿಯೋ ಬೇಕು ಅಂತಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ, ನಾನು ವಿಡಿಯೋ ಮಾಡಿ ಹಾಕ್ತೀನಿ.
ವಿಂಟರ್ ಸೀಸನಲ್ಲಿ ಅರಳುವಂಥ ತುಂಬ ಪಾಪ್ಯುಲರ್ ಆಗಿರೋವಂಥ ಗಿಡ, ಹಾಗೆ ನಿಮ್ಗೆಲ್ರಿಗೂ ಗೊತ್ತಿರೋವಂಥ ಗಿಡ ಈ ಡಯಾಂಥಾಸ್. ಈ ಡಯಾಂಥಾಸಲ್ಲಿ ಇವಾಗ ಹೂ ಬರೋಕ್ಕೆ ಶುರುವಾದರೆ ಸಮ್ಮರ್ ಪೂರ್ತಿ ಇರುತ್ತೆ. ಸಮ್ಮರ್ ಸೀಸನ್ ಮತ್ತು ವಿಂಟರ್ ಸೀಸನ್ ಎರಡೂ ಸೀಸನಲ್ಲಿ ಪೂರ್ತಿ ಹೂ ಬರ್ತಾ ಇರುತ್ತೆ. ಸೀಡ್ಸಿಂದ ತುಂಬ ಈಸಿಯಾಗಿ ಬೆಳೆಯುವಂಥ ಗಿಡ. ಹೂ ತುಂಬ ಚೆನ್ನಾಗಿ ಬಿಡಬೇಕಾದ್ರೆ ಫುಲ್ ಸನ್ಲೈಟಲ್ಲಿ ಇಡಬೇಕು. ಇದಕ್ಕೆ ಕೂಡ ಅಷ್ಟೇ ನೀರು ಜಾಸ್ತಿ ಆಗಬಾರ್ದು. ನೀರು ಜಾಸ್ತಿ ಆದರೆ ಹೂನು ಕಡಿಮೆ ಆಗುತ್ತೆ, ಗಿಡ ಕೂಡ ಕೊಳೆಯುತ್ತೆ. ಶಂಖಪುಷ್ಪ ಇದೊಂದು ಬಳ್ಳಿ ಗಿಡ. ಆಗಸ್ಟಿಂದನೇ ಹೂ ಬರೋಕ್ಕೆ ಶುರುವಾದ್ರೂ ವಿಂಟರ್ಲಿ ತುಂಬ ಜಾಸ್ತಿ ಹೂ ಬರುತ್ತೆ. ಮಾರ್ನಿಂಗ್ ಗ್ಲೋರಿ ಇದು ಕೂಡ ಮಳೆಗಾಲದಿಂದನೇ ಹೂ ಬರೋಕ್ಕೆ ಶುರುವಾಗುತ್ತೆ. ವಿಂಟರಲ್ಲಿ ತುಂಬ ಚೆನ್ನಾಗಿ ಹೂ ಬರುತ್ತೆ. ಶಂಖಪುಷ್ಪ ಮತ್ತು ಮಾರ್ನಿಂಗ್ ಗ್ಲೋರಿ ತುಂಬ ಈಸಿಯಾಗಿ ಸೀಡ್ಸಿಂದ ಬೆಳೆಯುವಂಥ ಗಿಡ. ತುಂಬ ಬೇಗ ಸೀಡ್ಸ್ ಜರ್ಮಿನೇಟ್ ಆಗುತ್ತೆ. ಬಳ್ಳಿ ಕೂಡ ತುಂಬ ಬೇಗ ಬೆಳೆಯುತ್ತೆ. ಜರ್ಬರಾ ಪ್ಲ್ಯಾಂಟ್ ವರ್ಷ ಪೂರ್ತಿ ಹೂ ಬಿಡೋವಂಥ ಗಿಡ ಆದ್ರೂ ಇವಾಗ ವಿಂಟರಿಂದ ಸಮ್ಮರ್ವರೆಗೆ ತುಂಬ ಚೆನ್ನಾಗಿ ಹೂ ಬರ್ತಾ ಇರುತ್ತೆ. ನೀರು ಜಾಸ್ತಿ ಆದರೆ ಮಾತ್ರ ಈ ಗಿಡ ಸತ್ತೋಗುತ್ತೆ. ಸ್ವಲ್ಪ ಕೇರ್ಫುಲ್ಲಾಗಿ ನೋಡಿಕೊಂಡ್ರೆ 2 ವರ್ಷ ತನಕ ತುಂಬ ಚೆನ್ನಾಗಿ ಹೂ ಬರ್ತಾನೆ ಇರುತ್ತೆ. ವರ್ಬೇನಾ ಪ್ಲ್ಯಾಂಟ್ ಇದು ಕೂಡ ವರ್ಷ ಪೂರ್ತಿ ಹೂ ಬಿಡೋವಂಥ ಗಿಡ, ಆದರೆ ವಿಂಟರ್ ಸೀಸನಲ್ಲಿ ತುಂಬ ಚೆನ್ನಾಗಿ ಹೂ ಬಿಡುತ್ತೆ. ಪಾಯಿಂಸೆಟಿಯಾ ಇದು ಪರ್ಮನೆಂಟ್ ಪ್ಲ್ಯಾಂಟ್ ಆದ್ರೂ ವಿಂಟರ್ ಸ್ಟಾರ್ಟ್ ಆದಾಗ ಇದರ ಎಲೆಗಳ ಕಲರು ಚೇಂಜ್ ಆಗಕ್ಕೆ ಶುರುವಾಗುತ್ತೆ. ಈ ಪಾಯಿಂಸೆಟಿಯಾದಲ್ಲಿ 4-5 ಕಲರ್ಸ್ ಬರುತ್ತೆ. ರೆಡ್, ಪಿಂಕ್, ಕ್ರೀಮ್ ಮತ್ತು ವೈಟ್ ಕಲರಲ್ಲಿ ಬರುತ್ತೆ. ಈ ಎಲ್ಲ ಕಲರ್ ಗಿಡಗಳ ಎಲೆಗಳು ಬೇರೆ ಎಲ್ಲ ಟೈಮಲ್ಲೂ ಗ್ರೀನ್ ಇರುತ್ತೆ. ವಿಂಟರ್ ಸೀಸನ್ ಸ್ಟಾರ್ಟ್ ಆದಾಗ ಮಾತ್ರ ಇದ್ರ ಕಲರ್ ಚೇಂಜ್ ಆಗೋಕ್ಕೆ ಶುರುವಾಗುತ್ತೆ. ಇವಾಗ ನೀವು ನೋಡ್ತಾ ಇದ್ದೀರಲ್ಲ, ಈ ಗಿಡ ಗ್ರೌಂಡಲ್ಲಿ ಇರೋದ್ರಿಂದ ತುಂಬ ಬೇಗ ಇದ್ರ ಎಲೆಗಳ ಕಲರ್ ಚೇಂಜ್ ಆಯಿತು. ಆದರೆ ಪಾಟಲ್ಲಿ ಹಾಕಿರೋ ಗಿಡಗಳು ಇವಾಗ ಎಲೆಗಳ ಕಲರ್ ಚೇಂಜ್ ಆಗೋಕ್ಕೆ ಶುರುವಾಗಿದೆ. ಇವಾಗಿನ್ನು ನವೆಂಬರ್ ಆಗಿರೋದ್ರಿಂದ ಇನ್ನೂ ತುಂಬ ಎಲೆಗಳು ಗ್ರೀನ್ ಆಗೇ ಇದೆ. ಡಿಸೆಂಬರ್ ಎಂಡ್ ಅಷ್ಟರೊಳಗೆ ಟೆಂಪ್ರೇಚರ್ ತುಂಬ ಕಡಿಮೆ ಆಗಬೇಕು. ಆವಾಗ ಈ ಎಲ್ಲ ಎಲೆಗಳ ಕಲರ್ ಚೇಂಜ್ ಆಗುತ್ತೆ. ಈ ಪಾಯಿಂಸೆಟಿಯಾದಲ್ಲಿ ಹೀಗೆ ಕಲರ್ ಚೇಂಜ್ ಆಗಿರೋದು ಪೂರ್ತಿ ವಿಂಟರ್ ಮುಗಿಯೋ ತನಕ ಹಾಗೆ ಇರುತ್ತೆ. ಯಾವಾಗ ಟೆಂಪ್ರೇಚರ್ ಜಾಸ್ತಿ ಆಗುತ್ತೆ ಏಪ್ರಿಲ್ ತಿಂಗಳಿಂದ ಇದು ತನ್ನ ಮೊದಲಿನ ಕಲರ್ಗೆ ಬರುತ್ತೆ. ಪಾಚುಲಕ ಅಥವಾ ಮಾಸ್ ರೋಸ್ ಇದು ಸಮ್ಮರಲ್ಲಿ ತುಂಬ ಹೂ ಬಿಡುವಂಥ ಗಿಡ ಆದ್ರೂ ಇವಾಗ ವಿಂಟರ್ ಸೀಸನ್ನಿಂದನೇ ಒಂದೊಂದೇ ಹೂ ಬರೋಕ್ಕೆ ಶುರುವಾಗಿದೆ. ನಾನು ಇವಾಗಷ್ಟೇ ಇದ್ರ ಕಟ್ಟಿಂಗ್ಗಳನ್ನ ಹಾಕಿರೋದ್ರಿಂದ ನಿಮಗೆ ಒಂದೊಂದೇ ದೂರದಲ್ಲಿ ಒಂದೊಂದೇ ಗಿಡಗಳು ಕಾಣಿಸ್ತಾ ಇದೆ. ಆದರೆ ಇದು ತುಂಬ ಬೇಗ ಸ್ಪ್ರೆಡ್ ಆಗಿ ಬೆಳೆಯುತ್ತೆ. ಈ ಮಾಸ್ ರೋಸ್ ಜಾನ್ವರಿಯಿಂದ ತುಂಬ ಹೂ ಬರೋಕ್ಕೆ ಶುರುವಾಗುತ್ತೆ. ಆದರೆ ಇವಾಗಲೂ ಕೂಡ ನೀವು ಇದ್ರ ಕಟ್ಟಿಂಗ್ಗಳನ್ನ ಹಾಕೋಬಹುದು. ಡೇಲಿಯಾದಲ್ಲಿ ದೊಡ್ಡ ವೆರೈಟಿ ಗಿಡಗಳು ಸಾಮಾನ್ಯವಾಗಿ ಮಳೆಗಾಲದಲ್ಲಿ ಬರುವಂಥ ಗಿಡ. ಆದರೆ ಇವಾಗ ನರ್ಸರಿಗಳಲ್ಲಿ ಡಾರ್ಕ್ ವೆರೈಟಿ ಬಂದಿದೆ, ಚಿಕ್ಕ ವೆರೈಟಿ ಬರುತ್ತೆ, ಹೈಬ್ರಿಡ್ ಡೇಲಿಯಾ ಅಂತ ಹೇಳ್ತಾರೆ. ಆ ಗಿಡದಲ್ಲಿ ವಿಂಟರ್ ಸೀಸನಲ್ಲಿ ಕೂಡ ಹೂ ಬರುತ್ತೆ. ವಿಂಟರ್ ಸೀಸನಲ್ಲಿ ಹೂ ಬಿಡುವಂಥ ಗಿಡಗಳು ಇದಿಷ್ಟೇ ಅಲ್ಲ, ಇನ್ನೂ ಸಾಕಷ್ಟು ಗಿಡಗಳಿದೆ. ಆದರೆ ನಾನು ಕೆಲವು ಗಿಡಗಳನ್ನ ಮಾತ್ರ ತೋರಿಸಿದ್ದೀನಿ. ಈ ವಿಡಿಯೋದಲ್ಲಿ ತೋರಿಸಿರೋ ಎಲ್ಲ ಗಿಡಗಳ ಬಗ್ಗೆ ಇನ್ನಷ್ಟು ಇನ್ಫಾರ್ಮೇಷನ್ ಬೇಕು, ಡೀಟೇಲಾಗಿ ಇನ್ಫಾರ್ಮೇಷನ್ ಬೇಕು ಅಂತಂದರೆ ಅದರದ್ದೇ ಸೆಪ್ರೇಟ್ ವಿಡಿಯೋಗಳಿದೆ. ನನ್ನ ಚಾನಲ್ ಪ್ಲೇಲಿಸ್ಟಲ್ಲಿ ಹೋಗಿ ಚೆಕ್ ಮಾಡಿದರೆ ನಿಮಗೆ ಸಿಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.